ಲಾಕಪ್ ಡೆತ್. ಶ್ರೀಕೃಷ್ಣ ಶಿಶುಪಾಲಂಗೆ ಕೊಟ್ಟಿದ್ದು 100 ವರ, ನಾನು ನಿಮಗೆ ಕೊಡ್ತಾ ಇರೋದು 3 ವರ. ಅದು ನಿಮ್ಮ ಹಣೆ ಮೇಲೆ ತಿರುಪತಿ ತಿಮ್ಮಪ್ಪನ ಪ್ರಸಾದ. ಈ ಲಾಕಪ್ ಡೆತ್ ಒಂದು ಇನ್ಸಿಡೆಂಟು ನನಗೆ ನೆನಪಿದೆ. ಅಂದರೆ ನೀವು ಎಮ್ ಜಿ ರೋಡಲ್ಲಿ ಏನೋ ಶೂಟ್ ಮಾಡಬೇಕಾದ್ರೆ ಯಾರೋ ಇಬ್ರು ಬಿದ್ದು ಹೋಗ್ಬಿಡ್ತಾರೆ ಅಂತ ಎಲ್ಲ ಬಂದ್ಬಿಟ್ಟಿತ್ತು ನ್ಯೂಸ್ ಅವಾಗ. ಹೌದು ಸರ್. ಅದು ಚಿತ್ರೀಕರಣದ ವೇಳೆ ಆದ ಘಟನೆ ಅಂತ ನೀವು ಸಿನಿಮಾದಲ್ಲೂ ಹಾಕಿದ್ರಿ ಅದನ್ನ. ಹೌದು ಸರ್. ಹಾಂ. ಇಲ್ಲ ಸರ್, ಸತ್ತಿಲ್ಲ ಸರ್. ಅದು ಸುಮ್ಮನೆ ಪ್ರಾಪಗಂಡ ಆಯಿತು, ಮಾತಾಡಿದ್ರು ಎಲ್ಲ. ಎಷ್ಟೋ ಜನಕ್ಕೆ ಇವತ್ತು ಗೊತ್ತಿಲ್ಲ ಅದು ವಿಷಯ. ಆ್ಯಕ್ಚುಲಿ ಸತ್ತಿಲ್ಲ ಸರ್, ಯಾರೂ ಸತ್ತಿಲ್ಲ, ಏನು ಅಪಾಯ ಆಗಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್, ಗೊತ್ತಿಲ್ಲದೆ ಅವರು ಫಸ್ಟ್ ಟೈಮ್ ನಮ್ಮ ಕನ್ನಡ ಫೈಟರ್ಸು ಆ ಥರ ಜಂಪ್ ಮಾಡಿದ್ದು ಸರ್. ಆದ್ದರಿಂದ ಒಬ್ರಿಗೆ ಐಡಿಯಾ ಇದೆ ನಾನು ಇಲ್ಲೇ ಬರಬೇಕು ಅಂತ, ಇನ್ನೊಬ್ರಿಗೆ ಐಡಿಯಾನೇ ಇಲ್ಲ. ಬಂದುಬಿದ್ರೆ ಹಾಸಿಗೆ ಇದೆ, ಇದಿದೆ, ಸಾಕು, ಬಂದುಬಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಬಂದುಬಿಟ್ರು ಜೊತೆನಲ್ಲಿ. ಪಾಪ ಅವರು ಕರೆಕ್ಟಾಗಿ ಮಾತಾಡ್ಕೊಂಡು ಮಾಡಿದರೆ ಏನೂ ಆಗ್ತಿರಲಿಲ್ಲ ಸರ್. ಅದು ಗೊತ್ತೇ ಇಲ್ಲ ಯಾರಿಗೂ ಏನು ಅಂತ ಹೇಳ್ಬಿಟ್ಟು. ಆಮೇಲೆ ಅಲ್ಲಿ ಮೀರಿ ಬರುವಂಥದ್ದು ಏನೂ ಇಲ್ಲ, ಅದರಲ್ಲಿ ಶಾರ್ಟ್ ಇರಲಿಲ್ಲ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ ಆಕ್ಸಿಡೆಂಟ್ ಅದು. ಸೊ ಅದಾಗಿದ ತಕ್ಷಣ ಸ್ವಲ್ಪ ಎಲ್ಲ ಅಲ್ಲಿ ವಾತಾವರಣ ಎಲ್ಲ ಸ್ವಲ್ಪ ಇದಾಯಿತು. ಆಮೇಲೆ ನಂಗೆ ಅನ್ನಿಸ್ತು ನಾವು ಇದರಲ್ಲಿ ಕುತ್ಕೊಂಡ್ರೆ ಇನ್ನು ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತೇಳಿ ಎಲ್ರಿಗೂ ಹುರಿದುಂಬಿಸಿ ಇದು ಮಾಡಿ ರೆಡಿ ಎಲ್ಲ ಇದು ಮಾಡಿ ಪ್ಯಾಕ್ ಮಾಡಿ ಎಲ್ಲ ಕುದುರೆಮುಖಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಅಲ್ಲಿಂದ ಶಿಫ್ಟ್ ಮಾಡಿಸ್ಬಿಟ್ವಿ ಸರ್. ಅಲ್ಲೆಲ್ಲ ಇದು ಮಾಡಿ ಆಮೇಲೆ ಅವ್ರಿಗೆ ಹಾಸ್ಪಿಟ್ಲಿಗೆಲ್ಲ ಸೇರಿಸಿ ಅವ್ರ ಮನೆಯವ್ರಿಗೆ ಹ್ಯಾಂಡ್ ಓವರ್ ಮಾಡಿ, ಆಮೇಲೆ ಹಾಸ್ಪಿಟ್ಲವರು ಇಲ್ಲ ಔಟ್ ಆಫ್ ಡೇಂಜರ್ ಇದ್ದಾರೆ ಇಬ್ಬರು ಹಂಗೆ ಅಂತೇಳಿ ತಿಳ್ಕೊಂಡು ಇಮಿಡಿಯೇಟ್ ಇದಕ್ಕೆ ಹೊರಟ್ವಿ ಸರ್, ಕುದುರೆಮುಖಗೆ. ಅಲ್ಲೋಗಿ ಶೂಟ್ ಮಾಡಿದ್ವಿ. ಸೊ ಅದೊಂದು ದೊಡ್ಡ ಇದು ಸರ್. ಆಮೇಲೆ ಆ ಪಿಕ್ಚರೇ ಕನ್ನಡ ಇಂಡಸ್ಟ್ರಿನಲ್ಲಿ ಈ ರೀತಿ ಒಂದು ದೊಡ್ಡ ಸಿನಿಮಾ ಅಂತೇಳಿ ಇಡೀ ಎಲ್ಲ ಭಾಷೆ ಜನಗಳೂ ಆ ಸಿನಿಮಾನ ನೋಡಿದಂಥ ಸಿನಿಮಾ ಸರ್. ನೋಡಿ ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಸರ್.